ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿ ಆದಂಥದ್ದು ಚಪಾತಿಗೆ, ವೈಟ್ ರೈಸ್ಗೆ ಎಲ್ಲ ಸೂಪರ್ ಕಾಂಬಿನೇಷನ್ ಈ ಮಸಾಲ. ಎಗ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಂದು 5ರಿಂದ 6 ಈರುಳ್ಳಿನ ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದ್ದಷ್ಟು ಟೇಸ್ಟ್ ಇದು. ಆಮೇಲೆ ಇದಕ್ಕೆ ಕಸ್ತೂರಿ ಮೇಥಿ ಇದೆಯಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಅದನ್ನು ಹಾಗೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಕಸ್ತೂರಿ ಮೇಥಿ 1 ಸ್ಪೂನ್ ಆಗೋಷ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕೋಷ್ಟು ಹಾಕ್ಕೊಳ್ಬೇಕು. ಆಮೇಲೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನ್, ಚಿಕನ್ ಮಸಾಲ ಪೌಡ್ರು 1-1.5 ಸ್ಪೂನ್ ಹಾಕ್ಕೊಳ್ಬೇಕು. ಟೊಮೊಟೊ ಹಣ್ಣು ಒಂದು 5ರಿಂದ 6 ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ, ಸ್ನ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಹಣ್ಣೆಲ್ಲ ಸ್ನ್ಯಾಶ್ ಆಗಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಹಣ್ಣು ಸ್ನ್ಯಾಶ್ ಆಗುತ್ತೆ, ಮೆತ್ತಗಾಗುತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಯಾಕೆಂದರೆ ಚಿಕನ್ ಮಸಾಲ ಪೌಡ್ರಲ್ಲಿ ಉಪ್ಪಿರುತ್ತೆ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿಡಬೇಕಿದು, ಚೆನ್ನಾಗಿ ಟೊಮೊಟೊ ಹಣ್ಣು ಬೇಯೋ ತನಕ ಮುಚ್ಚಿಡಬೇಕು. ಫುಲ್ ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯಬೇಕಿದು. ಮಧ್ಯದಲ್ಲಿ ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು, ಬೆಂದಿದೆಯಾ ಇಲ್ವಾ ಅಂತ. ಬೆಂದಿಲ್ಲ ಅಂದರೆ ಹಾಗೆ ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಮುಚ್ಚಿಟ್ಟು ಒಂದು 5 ನಿಮಿಷ ಆದರೂ ಬೇಯಬೇಕು. ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಬೇಯಬೇಕು. ಈಗ ನೋಡಿ, ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದಮೇಲಿಂದ ಇದಕ್ಕೆ ನಾವು ಮೊಟ್ಟೆನ ಬಿಡಿಸ್ಬಿಟ್ಟು ಮಧ್ಯೆ ಮಧ್ಯೆ ಭಾಗ ಮಾಡ್ಕೊಂಡು ಹಾಕಬೇಕು. ಯಾಕೆಂದರೆ ಒಳಗಡೆ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಅದಕ್ಕೆ ಮಧ್ಯೆ ಭಾಗ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಎಗ್ ಮಸಾಲ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರೋಂಥ ಮಸಾಲ ರೆಡಿಯಾಗಿದೆ. ಇದು ಚಪಾತಿಗೆ, ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.